ಪಡೆದುಕೊಂಡ್ರೆ 4ನೇ ಬಹುಮಾನವನ್ನು ಬಾದಾಳಿ ತಂಡ ಪಡೆದುಕೊಂಡಿದೆ. ಇನ್ನೇನಿದ್ರು ಪ್ರಥಮ ಮತ್ತು ದ್ವಿತೀಯ ಬಹುಮಾನಕ್ಕಾಗಿ ದ್ವಿತೀಯ ಸೆಟ್ನಲ್ಲಿ ಕೂಡ ತನ್ನ ಹಿಡಿತವನ್ನ ಇಟ್ಟುಕೊಳ್ಳುತ್ತಿರುವ ಆದಿತ್ಯ ತಂಡ ಅಂಕಣದ ಒಳಗಿತ್ತು. ಸೊ ನಿನ್ನೆಯಿಂದ ಇಲ್ಲಿಯ ತನಕ ಬಹಳಷ್ಟು ಅತ್ಯುತ್ತಮವಾದ ಆಟವನ್ನು ಆಡಿದಂತ ಹಟ್ಟಿಕೇರಿ ತಂಡಕ್ಕೆ ಏನಾಯ್ತು? ಹಟ್ಟಿಕೇರಿ ತಂಡಕ್ಕೆ ಮಾಟ ಮಾಡಿದವರು ಯಾರು? 1 2 1 2 ತಪ್ಪು. 3-1 3-1 3-1 ಗುಡ್ ಸಾಂಗ್ ಗುಡ್ ಸ್ಮ್ಯಾಕ್ಸ್ 2-3 2-3 ಪಂದ್ಯ ಸಾಗಿ ಬರ್ತಾ ಇದೆ. ಕಾದು ನೋಡ್ಬೇಕು. ಅಲ್ಲಿ ಕಾದು ಕುಳಿತಿದ್ರು 3-3 ಎಸ್ ಅಲ್ಲಿ ಜಿಗಿದವನೊಬ್ಬ, ಹೊಡೆದವನ ಇನ್ನೊಬ್ಬ. 4-3 ಅಂಕಣದ ಒಳಗಿತ್ತು. 5-3 5-3 ಪಂದ್ಯ ಸಾಗಿ ಬರ್ತಾ ಇದೆ. ಈಗಾಗಲೇ ಪ್ರಥಮ ಸೆಟ್ ಅನ್ನ ಅತಿಥಿಯ ತಂಡ ಗೆದ್ದುಕೊಂಡಿದೆ. ಎಸ್ ನಟ್ಟಿನ ಸ್ಪರ್ಶವಾಗಿದೆ. 6-3 ನಮ್ಮ ನಿರ್ಣಾಯಕರ ಕಣ್ಣು. ಸರಿ 7-3 ಈಗ ಸಾವಿತ್ರಿ ಆಯ್ತು. 7-3 7-3 ಗುಡ್ಸೋ. ಇದು ಎಂತ ಮಾತಾಡಗೋಡ. 8-3 8-3 ಪಂದ್ಯದ ಹಿಡಿತವನ್ನು ಇಟ್ಟುಕೊಂಡಂತ ಅತಿಥಿಯ ತಂಡ. ಎಸ್ ವಿನು ಜಾಣ್ಮೆಯ ಆಟ. 4-8 4ಕ್ಕೆ ಮುನ್ನಡೆಯಲಿದೆ. 4 ಅಂಕದ ವ್ಯತ್ಯಾಸ. 4-8 ಸ್ವಲ್ಪ 9-4 9-4 ಬಾಲ್ ಇಟ್ಕೊಳ್ಳಿ 9-4 ಪಂದ್ಯ ಸಾಗಿ ಬರ್ತಾ ಇದೆ. ಎಸ್ ಶಿವನಿಗೆ ಬಲಿಷ್ಠ ತಡೆಗೋಡ. ಬಹಳಷ್ಟು ಉದ್ದನೆಯ ಕೈಗಳನ್ನು ಚಾಚುವ ಮುಖೇನ 10-4 ಈಗಾಗಲೇ ಪ್ರಥಮ ಸೆಟ್ ಅನ್ನು ಕೂಡ ಅತಿಥಿ ತಂಡ ಗೆದ್ದುಕೊಂಡಿದೆ. ಈ ಸುತ್ತನ್ನ ಗೆಲ್ಲಲೇಬೇಕು ಎನ್ನುವಂತ ಅನಿವಾರ್ಯತೆಯೊಂದಿಗೆ ಹಟ್ಟಿಕೇರಿ ತಂಡ ಗೆದ್ದರೆ ಮಾತ್ರ ಮುಂದಿನ ಡಿಸೈಡಿಂಗ್ ಸೆಟ್ ಆಗಿರುತ್ತೆ. ನಿಧಾನ ಸ್ವಲ್ಪ ಕೂಲಾಗಿ ಆಡಿ. 5-10 5-10 ಎಸ್ ಅಲ್ಲಿ ಶಿವನ ಮೈಯೆಲ್ಲ ಕಂಡು ಅಷ್ಟು ಅದ್ವಿತೀಯ ಆಟಗಾರ. 6-10 4 ಅಂಕದ ವ್ಯತ್ಯಾಸ. 6-10 ಪಂದ್ಯ ಸಾಗಿ ಬರ್ತಾ ಇದೆ. ಇಲ್ಲಿ ಕಾದು ನೋಡ್ಬೇಕು. ಯಾರಿದ್ದ? ದರ್ಶನ್ 11-6 ಗುಡ್ಸೋ. 12-6 1 ಡಜನ್ ಆಯ್ತು. ಇವ್ರದ್ದು ಅರ್ಧ ಡಜನ್ ಆಯ್ತು. ಏನು ವ್ಯತ್ಯಾಸ ಇಲ್ಲ. 12-6 ಓಪನ್ ದ ನೆಟ್. 7-12 ಫೈನಲ್ ಪಂದ್ಯ. 7-12
ಆಟ 8-12. ಎದುರಾಳಿ ತಂಡಕ್ಕೆ ಚಳ್ಳೆ ಹಣ್ಣನ್ನು ತಿನ್ನಿಸಿದಂತ ಆಟಗಾರ. ಈತನಿಗೆ ಸಿಟ್ಟು ಬಂದಿದೆ. 13-8. ತನ್ನೆಲ್ಲ ಶಕ್ತಿಯನ್ನ ಬೋಲಿನ ಮೇಲೆ ಇಲ್ಲ. ಇಲ್ಲಿ ಏನೋ ನಡೀತಿದೆ, ಇದೆಲ್ಲ ದಗಲ್ಬಾಜಿ. 9-13. What a song! What a song! One-hand pass. ಕಾದು ನೋಡಬೇಕು. ಓಪನ್ ಆಗಿದೆ. ಸೆಟ್ ಪಾಯಿಂಟ್. ಕೊನೆಯ ಒಂದು ಅಂಕದ ಅವಶ್ಯಕತೆ. 14-9. ಒಂದು ಅಂಕ ಬೇಕು ಆದಿತ್ಯ ತಂಡಕ್ಕೆ. ಗೆಲುವಿನ ಸನಿಹದಲ್ಲಿದೆ.